ಅವರು ನೀವು ನೋಡ್ತಾ ಇದ್ದೀರಾ ಆಕ್ರಮಣ ನ್ಯಾಷನಲ್ ಟಿವಿ. ಇವತ್ತು ನೋಡಿ ಫ್ರೀಡಮ್ ಪಾರ್ಕ್ದಲ್ಲಿ ಅವರು ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಆಗಲಿ ಜನರು ಎಲ್ಲರೂ ಬಂದು ಸಿದ್ದರಾಮಯ್ಯ ಪರ ನಮ್ಮ ರಾಜ್ಯಪಾಲ್ ವಿರುದ್ಧವಾಗಿ ಎಲ್ಲರೂ ನಿಂತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಮಗೆ ರಾಜ್ಯಪಾಲರು ಏನು ಆದೇಶ ನೀಡಿದ್ದಾರೆ ಆದೇಶ ಸರಿಯಾಗಿ ವಾಪಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ, ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀವಿ. ಸಿದ್ದರಾಮಯ್ಯ ಅವ್ರ ಪರವಾಗಿ ನಾವಿದ್ದೀವಿ. ಸಿದ್ದರಾಮಯ್ಯ ಅವರು ಅನ್ನದಾತರು, ಅವರು ಒಳ್ಳೆ ನಾಯಕರಿಗೆ ನಾವು ಮೋಸ ಮಾಡೋಕ್ಕೆ ಕೊಡಲ್ಲ ಅಂಥವ್ರಿಗೆ ನಾವು ಜೊತೆಯಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರಿ ಆಕ್ರಮಣ ನ್ಯಾಷನಲ್ ಟಿವಿ. ಥ್ಯಾಂಕ್ ಯು ಸರ್. ಈ ದೇಶದಲ್ಲಿ ಏನು ಈ ಒಂದು ಭ್ರಷ್ಟ ಮತ್ತು ಕೋಮುವಾದ ಅವೆರಡನ್ನೇ ಮೈಗೂಡಿಸ್ಕಿರ್ತಕ್ಕಂಥ ಬಿ ಜೆ ಪಿ ಎಲ್ಲ ನಾಯಕರಿಗೆ ಮತ್ತು ಆ ಪಕ್ಷಕ್ಕೆ ಭಯ ಇರೋದು ಇಡೀ ದೇಶದಲ್ಲಿ ಒಂದು 4 ಜನ ಕಂಡ್ರೆ ಭಯ ಇದೆ. ಒಂದು ರಾಹುಲ್ ಗಾಂಧಿಯವರು, ಎರಡನೇದು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮೂರನೇವರು ಡಿ.ಕೆ. ಶಿವಕುಮಾರ್ ಅವರು. ಇವರೆಲ್ಲರಿಗಿಂತ ಅತಿ ಹೆಚ್ಚಿನ ಭಯ ಇರೋದು ಸಿದ್ದರಾಮಯ್ಯನವ್ರ ಮೇಲೆ. ಅವ್ರಿಗೇನು ಆತಂಕ ಆಗಿದೆ ಅಂತಂದರೆ ಭಾಳ ಕಸರತ್ತು ಮಾಡಿದ್ರು, ಈ ರಾಜ್ಯವನ್ನು ಕೂಡ 2 ಬಾರಿ ಆಳಿದ್ರು. ಅವರು ಯಾವ ರೀತಿಯಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಕೊಟ್ಟು ಈ ರಾಜ್ಯದಲ್ಲಿ ರಚನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಈ ನೆಲ ಅವ್ರನ್ನ 100ಕ್ಕೆ 100 ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಒಪ್ಕೊಳ್ಳೋದು ಇಲ್ಲ. ಹಾಗಾಗಿ 2013 ಚುನಾವಣೆ ಫಲಿತಾಂಶನೂ ತಗೊಳ್ಳಿ ನೀವು, ಈ ಫಲಿತಾಂಶನೂ ತಗೊಂಡಂಥ ಸಂದರ್ಭಕ್ಕೆ ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬ ರಾಷ್ಟ್ರ ನಾಯಕನಾಗಿ ಬೆಳೀತಕ್ಕಂಥ ಎಲ್ಲ ಲಕ್ಷಣಗಳು, ಗುಣಗಳು, ಒಳ್ಳೆಯ ಸದ್ಗುಣಗಳು ಕೂಡ ಸಿದ್ದರಾಮಯ್ಯನಲ್ಲಿ ಇದ್ದಾವೆ. ಯಾಕಂದರೆ ಇವತ್ತು ಇಲ್ಲಿ ಅಹಿಂದ ಸಮಾವೇಶ ಅಂತಿದೆಯಲ್ವ, ಇಲ್ಲಿ ಎಲ್ಲ ವರ್ಗದ ಜನ ಬಂದಿದ್ದಾರೆ. ಬರೀ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಮಾತ್ರ ಬಂದಿಲ್ಲ ಈ ಒಂದು ರಾಜಭವನ ಚಲೋಗೆ. ನಾವು ಹೇಳೋದು ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲಿ. ಅದಕ್ಕೆ ಅಂತ ಕಾನೂನಿದೆ, ನ್ಯಾಯಾಲಯಗಳಿದ್ದಾವೆ. ಇನ್ನೂ ಒಂದಷ್ಟು ಸತ್ಯ ಉಳ್ಕೊಂಡಿದೆ ಈ ನೆಲದಲ್ಲಿ, ಸತ್ವಗಿದೆ ನ್ಯಾಯಾಲಯದಲ್ಲಿ. ಆದರೆ ಎಲ್ಲ ಕಾಲಕ್ಕೂ ಕೂಡ ಇವರು ಅಧಿಕಾರದಲ್ಲಿ ಇದ್ದಾಗೆಲ್ಲವೂ ಕೂಡ ಎಲ್ಲವನ್ನೂ ದುರುಪಯೋಗ ಪಡಿಸ್ಕೊಂಡ್ರು. ಈಗ ರಾಜಭವನವನ್ನು ಬಿಟ್ಟಿಲ್ಲ. ನಾನು ಮೊನ್ನೆ ರಾಜ್ಯಪಾಲರಿಗೆ ಹೇಳ್ತೀನಿ, ಈ ನಾಡಿನಿಂದ ಬಿ ರಾಚಯ್ಯನವರು, ಎಸ್.ಎಂ. ಕೃಷ್ಣ ಅಂತ ಒಬ್ಬ ದಕ್ಷ ನಾಯಕರು ಕೂಡ ಬೇರೆ ರಾಜ್ಯದಲ್ಲಿ ಹೋಗ್ಬಿಟ್ಟು ರಾಜ್ಯಪಾಲರಾಗಿದ್ದು ಒಂದು ಸಂವಿಧಾನಕ್ಕೆ, ರಾಜಭವನದ ಗೌರವ ಘನತೆಯನ್ನು ಎತ್ತಿಡಿದಿದ್ದಾರೆ. ಈತ ಇನ್ನೂ ಒಬ್ಬ ಆರ್ಡಿನರಿ BJP ಕಾರ್ಯಕರ್ತನ ಥರ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಅವರ ಟೇಬಲ್ ಮುಂದೆ ರಾಶಿ ಫೈಲ್ಗಳಿದ್ದಾವೆ. ನಾವು ಸಿದ್ದರಾಮಯ್ಯನವರ ಈ ಒಂದು ಪ್ರಕರಣ ಏನಿದೆ, ಮೂಢ ಪ್ರಕರಣ, ಅದರ ಹಿನ್ನೆಲೆ ಮುಂದೆ ನಾವು ಕೂಡ ಅಧ್ಯಯನ ಮಾಡಿದ್ದೀವಿ. ನಾವು ಕೂಡ ಎಲ್ಲೋ ಒಂದು ಕಡೆ ಅವ್ರ ಕುಟುಂಬಸ್ಥರೆಲ್ಲೋ ತಪ್ಪು ಮಾಡಿಬಿಟ್ಟಿರ್ಬೋದಾ ಅಂತ ಲೆಕ್ಕಾಚಾರಗಳಿದ್ದು. ಆದರೆ ಅವರ ಕುಟುಂಬದ ಆಸ್ತಿಗೆ ಪರ್ಯಾಯವಾಗಿ ಪಡ್ಕೊಂಡಿರ್ತಕ್ಕಂಥದ್ದು ಇದೊಂದು ಸಿಲ್ಲಿಮೆ. ಹಂಗೇನಾರಾದರೆ ಇಲ್ಲಿ ಸಾವಿರಾರು ಜನ ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು, ಎಲ್ಲ ರಾಜಕೀಯ ಪಕ್ಷದಲ್ಲೂ ಸಾಕಷ್ಟು ಜನ ಜೈಲಿಗೆ ಹೋಗಬೇಕಾಗ್ತದೆ. ಹಂಗೆ ಲೆಕ್ಕ ಹಾಕೊಂಡ್ರೆ ಇದುವರೆಗೂ ಕೂಡ ರಾಜಕೀಯದ ಸಿದ್ದರಾಮಯ್ಯನವರ 50 ವರ್ಷದ ಸುದೀರ್ಘ ರಾಜಕಾರಣ ಅವರದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪಗಳಿಲ್ಲ. ಅವ್ರಿಗೇನು ಆತಂಕ ಈ BJP ಅವರಿಗೆ, ಜೊತೆಗೆ JDS ಅವ್ರು ಬೇರೆ ಮೈತ್ರಿ ಆಗ್ಬಿಟ್ಟಿದ್ದಾರೆ. ಈಗ ಇವರೇ ಜಾಸ್ತಿ ಐಡಿಯಾ ಕೊಡೋದು ಅವ್ರಿಗೆ. ಸಿದ್ದರಾಮಯ್ಯನವ್ರ ತಾಕತ್ತು, ಸಿದ್ದರಾಮಯ್ಯನವ್ರ ಟ್ಯಾಲೆಂಟು ಹೆಚ್ಚು ಗೊತ್ತಿರೋದು JDSನವ್ರಿಗೆ. ಈಗ ಈ ಹಳೆ ಮೈಸೂರು ಭಾಗದಲ್ಲೂ ಅಷ್ಟಿಷ್ಟು ಅವರು ಈಗ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರನ್ನ ಮನೆಗೆ ಕಳಿಸಾಗಿದೆ JDSನಲ್ಲಿ. ಈಗ ಇವರು ಮತ್ತೆ ಅವ್ರ ಸವಾಸಕ್ಕೆ ಬಿದ್ದಿದ್ದಾರೆ. ಅವರು ಇವರಿಂದ ಮೊದಲೇ ಯಾಮಾರಿದ್ದಾರೆ. ಮತ್ತೊಮ್ಮೆ BJP ಅವ್ರು ಯಾಮಾರ್ತಾರೆ, JDSನವ್ರು ಯಾಮಾರ್ತಾರೆ. ಸಿದ್ದರಾಮಯ್ಯನವ್ರನ್ನ ಇಂಥ ಒಂದು ವಿಚಾರ ಇಟ್ಕೊಂಡು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಂದ ಈ ನಾಡಿನ ಎಲ್ಲ ವರ್ಗದ ಜನ ಸಮುದಾಯ ಇದೆ, ಬಡವರಿದ್ದಾರೆ, ಮಹಿಳೆಯರಿದ್ದಾರೆ. ಹಾಗಾಗಿ ಇದೊಂದು ಸುಳ್ಳು ಪೊಳ್ಳಿನ ಆರೋಪ ಸಿದ್ದರಾಮಯ್ಯನವ್ರ ಮೇಲೆ. ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಚಾಲೆಂಜ್ ಮಾಡ್ತೀನಿ ನಾನು. ಸಿದ್ದರಾಮಯ್ಯನವರ ಆಡಳಿತಾವಧಿನಲ್ಲಿ ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳಬೇಕು. ಇವರು ಯಾವುದೋ ಒಂದು ಸಮುದಾಯ ಓಲೈಸೋದು, ಯಾವುದೋ ಒಂದು ಧರ್ಮವನ್ನು ಓಲೈಸ್ಕೊಂಡು ಅದನ್ನು ಮತ ಬ್ಯಾಂಕ್ ರಾಜಕಾರಣ ಮಾಡ್ಕೊಬತ್ತಿದ್ರಲ್ಲ, ಇದು ಅತ್ಯಂತ ಸಣ್ಣತನದ, ನೀಚತನದ ಒಂದು ರಾಜಕೀಯ ಇವ್ರದ್ದು. ಹಾಗಾಗಿ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಸಾಧ್ಯವಾದರೆ ಮಾನ್ಯ ರಾಜ್ಯಪಾಲರ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ರಾಜೀನಾಮೆ ಕೊಟ್ಟು ರಾಜ್ಯ ಬಿಟ್ಟು ತೊಲಗಬೇಕು ಅಂತ ನಾವು ಈ ನಾಡಿನ ಒಬ್ಬ ಪ್ರಜೆಗಳಾಗಿ, ನಾಗರಿಕರಾಗಿ ಆಗ್ರಹ ಮಾಡ್ತೀವಿ ಸರ್.